ಅಮ್ಮ ಏನು ಬರ್ತೀನಿ ಅಂದ್ಲು ತಾನೆ ನವ್ಯ, ಸರಿಯಾಗಿ ಮಾತಾಡಿದ್ದೆ ತಾನೆ ನೀನು? ಹ್ಞೂ ಕಣ ಮನೋಜ, ತುಂಬ ಹುಷಾರಿಲ್ಲ ನನಗೆ ಅನ್ನೋ ಥರನೇ ಮಾತಾಡಿದ್ದೀನಿ. ಅವಳು ಎದ್ರಕತ್ತಾ ಇದ್ಲು ಹುಷಾರಿಲ್ವಲ್ಲ ಅಜ್ಜಿಗೆ ಅಂತ. ಬಂದೇ ಬರ್ತೀನಿ ಅಂತ ಹೇಳೋಳಕ್ಕ ಸುಮ್ಮನಿರು, ಬರ್ತಾಳೆ. ಅವಳು ಬಂದರೂ ಒಂದು ವಾರ ಇರ್ತಾಳಮ್ಮ. ಇವತ್ತು ಬಂದ್ಬಿಟ್ಟು ನೀನು ನೋಡ್ಬಿಟ್ಟು ಅಯ್ಯೋ ಹುಷಾರಾಗಿದ್ದೀರ ಅಂದ್ಬಿಟ್ಟು ಹೊಂಟೋಗ್ಬಿಟ್ರೆ ನಾಳೆಗೆ ಏನು ಮಾಡೋದಮ್ಮ? ರಾಣಿ, ನೀನು ದಡ್ಡಿಯೋ ಬುದ್ಧಿವಂತಿಯೋ, ಮನೆಗೆ ಬಂದಿರೋಳನ್ನ ಹೆಂಗೆ ಕಳಿಸ್ಬಿಟ್ಟು ಹೆಂಗೆ? ಅವಳು ಹೋಯ್ತೀನಿ ಅಂದ್ಬಿಟ್ರೆ ಬಿಟ್ಬಿಟ್ಟಕ್ಕದ್ದ? ಸುಮ್ಮ ಕೂತ್ಕೋ. ನಾವು ಅನ್ಕೊಂಡ್ರೆ 6 ಗಂಟೆ ಅವಳನ್ನ ಈ ಮನೆಯಿಂದ ಕಳ್ಸೋದಿಲ್ಲ ನಾನು. ನನಗೆ ಏನು ಮಾಡಬೇಕು ಅಂತ ಗೊತ್ತದೆ, ನೀನು ಸುಮ್ಮನಿರು. ಹೌದಮ್ಮ, ನಾವು ಅನ್ಕೊಂಡಿರೋ ಕೆಲಸ ಆಗತ್ತೆ ಅನ್ಕೊಂಡ ಕಳಿಸ್ಬಾರ್ದು, ಆದರೆ ಬಲವಂತ ಅಂತೂ ಮಾಡಬಾರ್ದು. ಅವಳೇ ಒಪ್ಕೊಳ್ಳೋ ಹಂಗೆ ಮಾಡ್ಬೇಕಷ್ಟೆ. ಅಮ್ಮ, ನನ್ನ ಗಂಡಂಗೆ ಏನೂ ಹೇಳೇ ಇಲ್ವಲ್ಲಮ್ಮ. ಇವು ನನಗೆ ನೆನೆಸ್ಕೊಂಡ್ರೆ ಭಯ ಆಯ್ತದೆ ಕಣಮ್ಮ. ಅವ್ರು ಏನಂತಾರೋ ಏನೋ ಅಂತ ನನಗೆ ಹುಸಿ ಹೆದರಿಕೆ ಆಗೋದಿಲ್ಲ ಅದೆಲ್ಲ ನೆನೆಸ್ಕೊಂಡ್ರೆ. ಮಾವ ನೋಡಿದ್ರೆ ಮದುವೆ ದಿನ ತನಕ ಏನು ಹೇಳೋದು ಬೇಡ ಅವ್ರಿಗೆ ಅಂತವ್ರೆ. ಅದು ಹೆಂಗಮ್ಮ ಅವ್ರಿಗೇನು ಹೇಳ್ದಾನೆ ನಾವು ಮದುವೆ ದಿನ ತನಕ ಕಾಯೋದು? ಅಯ್ಯೋ, ನನಗೆ ನೆನೆಸ್ಕೊಂಡ್ರೆ ಭಯ ಆಯ್ತದೆ. ಏನು ಮಾಡೋದು ಅಂತಲೇ ಗೊತ್ತಾಯ್ತಲ್ಲ ಕಣಮ್ಮ. ನೀನು ಹೇಳೋದು ಸರಿ ಬರ್ಮಗ. ನಿನ್ನ ಗಂಡಂಗೆ ಹೇಳ್ದಾನೆ ನಾವು ಮದುವೆ ಮಾಡೋಕ್ಕತ್ತದ? ಆಮೇಲೆ ನಮ್ಮನ್ನು ಬಿಟ್ಟದ ನಿನ್ನ ಗಂಡ? ನೋಡು, ಒಂದು ಕೆಲಸ ಮಾಡೋ, ಫಸ್ಟು ನವೇ ಬರಲಿ, ಅವಳು ಒಪ್ಕೊಳ್ಳಿ. ಅವಳು ಒಪ್ಕೊಂಡ್ಮೇಲೆ ಅವ್ರನ್ನ ಇಲ್ಲಿಗೆ ಕರೆಸ್ಬಿಟ್ಟು ನಿಮ್ಮ ಅವನು ಕರೆಸ್ಬಿಟ್ಟು ಎಲ್ಲ ಕೂತ್ಕೊಂಡು ಅವ್ರಿಗೆ ಅರ್ಥ ಆಗಂಗೆ ಹೇಳದ. ಒಪ್ಕೋತಾರೆ. ಯಾಕೆ ಒಪ್ಕೊಳಕ್ಕಿಲ್ಲ? ಮಗಳು ಭಾಳ ಹಾಳಾಗಿತ್ತು, ಹೆಂಗೋ ಸರಿ ಮಾಡ್ತಾವ್ರೆ ಅಂತ ಸಂತೋಷ ಪಡಕ್ಕಿಲ್ವಾ? ಸುಮ್ಮನಿರಿ, ಏನು ತೊಂದರೆ ಆಗ್ತಿಲ್ಲ ಕತೆ. ಹಂಗಂತ ಮದುವೆ ಗಂಟೆ ನಾವು ಬಿಡ್ಕೊಳ್ಳೋದು ಬೇಡ. ಈಗ ನಾವೇ ಒಪ್ಕೊಂಡಿಟ್ಕೆಯಾ? ಮೊದಲು ನಿನ್ನ ಗಂಡನ ಕರೆಸಿ ನಿಮ್ಮ ಅವನ ಕರೆಸಿ ಮಾತಾಡಕೈತಿ, ಸುಮ್ಮನಿರು. ನಿಮ್ಮ ಅತ್ತೆಗೆ ಏನು ಮಾಡೋದವ? ಅವ್ಳು ಸುಮ್ಮನೆ ಅದಳ ಮೇಲೆ. ಅಯ್ಯೋ, ನನ್ನ ಗಂಡ ಒಪ್ಕೊಂಡ್ರೆ ಸಾಕು ಕಣಮ್ಮ. ಅವ್ರನ್ನ ಆಮೇಲೆ ನೋಡ್ಕೊಳಕೈತೆ. ಮಾವ ಒಬ್ಬರೇ ಸಾಕು, ಅವ್ರನ್ನ ಹೆಂಗೋ ನೋಡ್ಕೋತಾರೆ. ನನ್ನ ಗಂಡಂದೇ ಒಂದು ಯೋಚನೆ ನನಗೆ. ನಾವೇ ಒಪ್ಕೊಂಡಿಟ್ಕೆ ನೀನು ಹೇಳಂಗೆ ಅವ್ರು ಕರೆದ್ಬಿಟ್ಟು ಎಲ್ಲ ವಿಷಯನೂ ಹೇಳ್ಬಿಡ್ಬೇಕು ಅವ್ರಿಗೆ. ಹ್ಞೂ ಅಕ್ಕ, ಫಸ್ಟು ಬರಲಿ ಇರು ನವ್ಯ, ಮೊದಲು ಅವಳು ಒಪ್ಕೊಳ್ಳಿ, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಅಜ್ಜಿ, ಏನು ಹಿಂಗೆ ನಿಂತಿದ್ದೀರಾ ನೀವು? ತುಂಬ ಹುಷಾರಿಲ್ಲ ಅಂತ ಹೇಳಿದ್ರೆ ನನಗೆ ಫೋನಲ್ಲಿ. ನನಗೆ ಎಷ್ಟು ಗಾಬರಿ ಆಯಿತು ಗೊತ್ತಾ? ನೀವು ನೋಡಿದ್ರೆ ಹಿಂಗೆ ನಿಂತಿದ್ದೀರಾ ಮತ್ತೆ? ಅಯ್ಯೋ ಬವ್ವ, ಹುಷಾರಾದ್ರಿ ಇವತ್ತು ಪರವಾಗಿಲ್ಲ ಕತೆ. ಬಾ ಕುತ್ಕೋ ಬಾ. ಅಲ್ಲಮ್ಮ, ನೀನು ಬಂದಿದ್ದೀಯಾ? ನಂಗೊಂದು ಮಾತು ಹೇಳಿಲ್ಲ, ಫೋನು ಮಾಡಲ್ಲ ನೀನು ಇತ್ತೀಚೆಗೆ. ಯಾಕಮ್ಮ, ನನ್ನ ಮೇಲೆ ಏನು ಬೇಜಾರ ನಿನಗೆ? ಅಯ್ಯೋ, ನಿನ್ನ ಮೇಲೆ ಬೇಜಾರು ಮಾಡ್ಕೊಂಡು ನಾನು ಏನು ಮಾಡೋಣ? ನನ್ನ ಮೇಲೆ ನನಗೆ ಬೇಜಾರು. ನನ್ನ ಕರ್ಮ ಏನು ಮಾಡೋದು? ನೆಮ್ಮದಿನೇ ಇಲ್ಲ ನನಗೆ. ಯಾಕಮ್ಮ ಹಿಂಗೆ ಮಾತಾಡ್ತೀಯ ನೀನು? ಏ ಅಕ್ಕ, ಸುಮ್ಮನಿರು ನೀನು ಸ್ವಲ್ಪ. ಅವಳು ಈ ಕಾನೇ ಬಂದವಳಿಗೆ ಏನೇನೋ ಮಾತಾಡಿ ಅವಳು ಬೇಜಾರು ಮಾಡಬೇಡ. ನವ್ಯ, ಬಾ ನೀನು ಬ್ಯಾಗ್ ಇಟ್ಬಿಟ್ಟು ಕುತ್ಕೊಬ ಒಂದು ಸ್ವಲ್ಪ ತರಮಾಗಿ. ಅಜ್ಜಿ, ಯಾಕಜ್ಜಿ ಸುಳ್ಳು ಹೇಳಿದೆ ಹುಷಾರಿಲ್ಲ ಅಂತ? ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ನಮ್ಮ ಅಜ್ಜಿಗೆ ಹುಷಾರಿಲ್ಲ ಅಂತ. ನೀನು ನಾನು ನೋಡಬೇಕು ಬಾ ನವಿ ಅಂತ ಹೇಳಿದ್ರೆ ಸಾಕಾಯ್ತಿತ್ತು, ನಾನು ಬರ್ತಿದ್ದೆ. ಆದರೆ ಹುಷಾರಿಲ್ಲ ಅಂತ ಯಾಕೆ ಸುಳ್ಳು ಹೇಳಿದೆ ನೀನು? ಅಯ್ಯೋ ಮೊಮ್ಮಗಳೇ, ಸುಳ್ಳೆಲ್ಲ ಕಣವ, ನಿಜವಾಗ್ಲೂ ಹುಷಾರಿತ್ತಿಲ್ಲ ನನಗೆ. ನೀನು ಬತ್ತಿ ಅನ್ನೋ ಖುಷಿಗೆ ಎದ್ದು ಒಂದು ಸ್ವಲ್ಪ ಹೊತ್ತು ನಿಂತಿದ್ದೆ ಅಷ್ಟೇ. ಕೇಳು, 2-3 ದಿನದಿಂದ ಬೆಡ್ ಮೇಲಿಂದೇ ಎದ್ದಿಲ್ಲ ನಾನು. ಇವತ್ತು ಹೆಂಗೋ ನನ್ನ ನವ್ಯ ಬರ್ತಾಳೆ ಅಂತ ಖುಷಿಯಾಗಿ ಎದ್ದು ಕೂತೀನಿ ಕಣವ. ನಿಜನಾ? ನೀನು ಹುಷಾರಾಗಿದೆಯಾ ತಾನೇ? ಮಗಳೇ, ಹುಷಾರಾಗಿದ್ದೀನಿ. ಡಾಕ್ಟ್ರು ಹಂಗೂ ಏನೋ ಹೇಳವ್ರೆ, ಇವರು ಏನೂ ಹೇಳ್ತಾಯಿಲ್ಲ. ನಂತವು ಏನು ಹೇಳ್ತಾಯಿಲ್ಲ ಕಣವ ಮನೋಜ, ಏನೂ ಹೇಳ್ತಾಯಿಲ್ಲ. ಅದೇನು ಹೇಳಿದ್ರು ಹೇಳಪ್ಪ ಅಂದರೆ ಹೇಳ್ತಾಯಿಲ್ಲ ಅಲ್ವೇನ ಮನೋಜ? ಅಮ್ಮ, ನಿಂಗೀಗ ಅದೆಲ್ಲ ಯಾಕೆ? ಸುಮ್ಮನೆ ಹುಷಾರಾಗು ನೀನು, ಸಾಕು. ಮಾವ ಏನಂದಿದ್ದಾರೆ ಅಜ್ಜಿಗೆ? ಏನು ಅಂತ ನನ್ನ ಹತ್ರ ಹೇಳು ಮಾವ. ನಂಗೆ ಬೇಜಾರು ಮಾಡಬೇಡಿ ನೀವೆಲ್ಲ. ಮೊದಲೇ ನಂಗೆ ಬೇಜಾರಾಗಿದೆ. ಅಜ್ಜಿಗೆ ಏನಂದ್ರು ಅಂತ ಹೇಳು. ನನ್ನ ಹತ್ರನಾದರೂ ಹೇಳು ಮಾವ, ಏನು ಅಂತ. ಅಯ್ಯೋ, ಈ ಅಮ್ಮ ಏನು ಹೇಳ್ತು? ಏನಂತ ಹೇಳೋದೀಗ ನಾನು? ಅಯ್ಯೋ, ನನಗೆಲ್ಲ ಗೊತ್ತು ಕಣ್ಮನೋಜ, ನನಗೆಲ್ಲ ಗೊತ್ತು. ನನಗೆ ಗೊತ್ತಾಯ್ತದೆ ಅಂತ ನೀನು ಹಿಂಗೆ ಮಾಡ್ತಾ ಇರ್ತಾನೆ. ನನಗೆಲ್ಲ ಗೊತ್ತು. ನಾನು ಕದ್ ಕೇಳಿಸ್ಕೊಂಡೆ ಡಾಕ್ಟರ್ ಹೇಳೋನಾಗ. ಹಾಂ ಅಮ್ಮ, ಕೇಳಿಸ್ಕೊಂಬಿಟ್ಟ? ಅಜ್ಜಿ ಹೇಳಜ್ಜಿ, ಏನಂದ್ರು ಡಾಕ್ಟ್ರು? ಹೇಳಜ್ಜಿ. ಅಯ್ಯೋ, ನನ್ನ ಹಾರ್ಟಲ್ಲಿ ಅದೇನೋ ಅದಂತೆ ಕಣವ. ಲೋ ಮನೋಜ, ಏನೋ ಅದು? ನನಗೇನು ಗೊತ್ತು? ಏನು ಮಾವ ಅದು? ಅದು ಅದು ಅಮ್ಮ, ಈಗ ಅದೆಲ್ಲ ಯಾಕೆ? ಸುಮ್ಮನಿರಮ್ಮ. ಅಜ್ಜಿ ಅದೇನು ಹೇಳಜ್ಜಿ? ಮಾವ ಏನು ಹೇಳ್ತಾ ಇಲ್ಲ. ಅಯ್ಯೋ, ನನ್ನ ಹಾರ್ಟಲ್ಲಿ ಹೋಲಿದಂತೆ ಕಣವ, ಹೋಲಿದಂತೆ. ನಾನು ಜಾಸ್ತಿ ದಿನ ಉಳಿಯೋಕ್ಕಿಲ್ವಂತೆ. ಇನ್ನೊಂದು 2 ತಿಂಗಳು 1 ತಿಂಗಳು ಅಷ್ಟೇ ಅಂತೆ. ಅದಕ್ಕೆ ನೀನು ನೋಡಂಗಾಗಿ ಅಯ್ಯೋ ಹಿಂಸೆ ಪಡ್ನಿಲ್ಲ ಕಣ್ಮಗ್ಳ. ಹಾಂ ಅಮ್ಮ, ಏನಮ್ಮ ಅಜ್ಜಿ ಹೇಳ್ತಿರೋದು ನಿಜನಾ? ಅಜ್ಜಿ 1 ತಿಂಗಳು 2 ತಿಂಗಳು ಅಷ್ಟೇ ಉಳಿಯೋದ? ಏನಮ್ಮ ಇದೆಲ್ಲ? ಆಪರೇಷನ್ ಮಾಡ್ಸೋಕ್ಕಾಗಲ್ವಾ? ಅದೇನು ಹೇಳಿದ್ರು ಡಾಕ್ಟ್ರು? ನಾನು ಮೀಟ್ ಮಾಡ್ಬೋದು ಅವ್ರನ್ನ? ಅಮ್ಮ, ನಿನ್ನೆ ಕೇಳ್ತಿರೋದು ಇದು ಯಾಕೆ ಹಿಂಗೆ ಬಾಯ್ ಬಿಟ್ಕೊಂಡು ನಿಂತಿದ್ಯಾ? ಏನೋ ಗೊತ್ತಿಲ್ಲ ಕಣವ ನನಗೆ. ಅನ್ನೋ ಮನಜ ಆಪರೇಷನ್ ಮಾಡ್ಸಕ್ಕೆ ಹೇಳಿದ್ರು ಹೆಂಗ್ಲ? ಅಯ್ಯೋ, ಹೇಳಿದ್ರು ಕಣ್ಮ ಮಗಳೇ, ಹೇಳಿದ್ರು. ಆದರೆ ವಯಸ್ಸಾಗದಲ್ಲ, ಆಪರೇಷನ್ ಮಾಡೋದಾಗಲೇ ಸತ್ತೋಗ್ಬಿಡ್ತಾರಂತೆ. ಹಂಗೆ ಹೇಳಿದ್ರಾ? ಅದಕ್ಕೆ ಅಯ್ಯೋ ಹೆಂಗಿದ್ರು ಸತ್ಕಿತ್ತು ಹೋದನು. ಇರೋಷ್ಟು ದಿನ ಹೆಂಗೋ ಇರ್ತೀನಿ ಬಿಡಪ್ಪ ಅಂದೆ. ಅದಕ್ಕೆ ಏನು ಬೇಡ ಸುಮ್ಮನೆ ಮೊಮ್ಮಗಳ. ಎಷ್ಟು ದಿನ ಆಯ್ತದೋ ಅಷ್ಟು ದಿನ ಇರ್ತೀನಿ. ಬೇಡ ಅಜ್ಜಿ, ಬೇಡ. ಆಪ್ರೇಷನ್ ಒಳ್ಳೆ ಡಾಕ್ಟರ್ ಹತ್ರ ಮಾಡಿಸೋಣ. ನಿಂಗೆ ಏನೂ ಆಗದಿರೋ ಥರ ನೋಡ್ಕೊಳ್ಳೋಣ ಅಜ್ಜಿ. ನೀನು ಆಪ್ರೇಷನ್ ಮಾಡ್ಕೊಳ್ಳೋಕೆ ಒಪ್ಕೊ. ನಾವು ಯಾವ್ದಾರು ಒಳ್ಳೆ ಡಾಕ್ಟರ್ ಹತ್ರ ಒಂದು ಒಳ್ಳೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ ಅಲ್ವಾ ಮಾವ? ನವ್ಯ, ನಾನೆಲ್ಲ ಮಾತಾಡಿದ್ದೀನಿ.
ಅಮ್ಮಂಗೆ ವಯಸ್ಸಾಗೈತಲ್ಲ ತುಂಬ ರಿಸ್ಕ್ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಸುಮ್ಮನೆ ರಿಸ್ಕ್ ತೊಗೊಳ್ಳೋದು ಹೇಳು? ಈಗ ಆಪ್ರೇಷನ್ ನಾಳೆ ಅಂತಂದರೆ ನಾಳೆನೇ ಏನಾದರೂ ಆಗ್ಬಿಡ್ಬೋದು. ಆದರೆ ಅಮ್ಮ ಚೆನ್ನಾಗಿ ಹಂಗೆ ಬಿಟ್ಬಿಟ್ರೆ ಒಂದು 2 ತಿಂಗಳು ತನಕ ಆದರೂ ಇರ್ತಾರೆ. ಸುಮ್ಮನೆ ವಯಸ್ಸಾಗಿರೋರಿಗೆ ಹಿಂಸೆ ಕೊಡಬಾರ್ದು. ನೀನು ಏನು ಯೋಚನೆ ಮಾಡ್ಬೇಡ, ನಾನು ಅದೆಲ್ಲ ನೋಡ್ಕೋತೀನಿ. ಬಾ ಏನಾದರೂ ತಿನ್ನು ಬಾ. ಅಮ್ಮ ಏನಾದರೂ ಕೊಡು ಹೋಗೋಳಿಗೆ. ಹಾಗಲ್ಲ ಮಾವ, ಅಜ್ಜಿ ನಂಗಂತ ಸಾಯಕ್ಕೆ ಬಿಡೋಕ್ಕಾಗುತ್ತಾ? ಈಗ ಎಷ್ಟೊಂದು ಒಳ್ಳೊಳ್ಳೆ ಹಾಸ್ಪಿಟ್ಲ್ ಇದೆ, ಎಷ್ಟು ಸ್ಪೆಷಾಲಿಟೀಸ್ ಇದೆ. ಬೇಡ ಮಾವ, ಯಾವ್ದಾದ್ರು ಒಂದು ಒಳ್ಳೆ ಹಾಸ್ಪಿಟಲ್ ಆಪ್ರೇಷನ್ ಮಾಡಿಸೋಣ. ಒಳ್ಳೆ ಕಥೆ ಐತಲ್ಲ ಇವ್ರದ್ದು. ನಿಜಾನೇ ಹೇಳ್ಬಿಡ್ತೀನಿ, ಕೇಳ್ಕೊ ಮಗಳೇ. ಆಪ್ರೇಷನ್ ಮಾಡಿದ್ರು ನಾನು ಉಳಿಯೋಕ್ಕಿಲ್ಲ ಅಂತಲೇ ಹೇಳೋರೆ ಡಾಕ್ಟ್ರು. ಅದಕ್ಕೆ ಯಾಕೆ ಆಪ್ರೇಷನ್ ಮಾಡಿಸಿ ಹಂಗೆ ಹೇಳೋರೆ. ಮನೋಜ ಹೇಳ್ತಿಲ್ಲ ಅಷ್ಟೇ. ನಾವ್ಯಾ ಹೋಗುವ ಮಕ್ಕಳಿಗೆ ತೊಳ್ಕೊಂಡು ಬರೋ. ಏನಾರು ತಿನ್ನಿ ಹೋಗಿ ಮಗಳ. ಸರಿ ಅಜ್ಜಿ, ಆಯಿತು. ಏಯ್ ಅಮ್ಮ, ನಿಂಗೆ ತಲೆಗೆಲ್ಲ ಕೆಟ್ಟೈತೆ ಹೆಂಗಮ್ಮ? ಇದು ಏನಕ್ಕೆ ಹಿಂಗೆಲ್ಲ ಸುಳ್ಳು ಹೇಳ್ತಿದ್ದೆ ನೀನು? ಅಲ್ಲ, ನೀನು ಹೇಳೋಕ್ಕೆ ಮುಂಚೆ ನಮಗೋದ್ರೆ ಒಂದು ಮಾತು ಹೇಳ್ಬೇಕು, ನಿಂಗೆಲ್ಲ ಹೇಳ್ತೀನಿ ಅಂತ. ಸಡನ್ನಾಗಿ ಹೇಳ್ಬಿಟ್ಟಲ್ಲ, ನಮಗೆಲ್ಲ ಏನು ಹೇಳ್ಬೇಕಂತ ಗೊತ್ತಾಗಲಿಲ್ಲ. ಅವಳಿಗೆ ಅನುಮಾನ ಬಂದಿದ್ರಾ? ಅಲ್ಲಮ್ಮ, ಈ ಸಾಯ ಮಟ್ಟಲ್ಲಿ ಯಾಕೆ ಆಡ್ತೀನಿ ನೀನು? ಇದೆಲ್ಲ ನಿಂಗೆ ಯಾರು ಹೇಳು ಅಂತ ಹೇಳ್ದವರು? ಅಯ್ಯೋ, ಅದಕ್ಕೆ ಹೇಳೋದು ನಿಮ್ಮ ದಡ್ರು ಅಂತ. ಸುಮ್ಮನೆ ಕೂತ್ಕೊಳ್ಳಿ. ನೀವು ಸುಮ್ಮನೆ ಬಂದು ಒಪ್ಕೋ ಅಂದರೆ ನಾವೇ ಒಪ್ಕೊಬಿಟ್ಟಾಳ. ಈಗ ಹೆಂಗೋ ನಾನು ಜಾಸ್ತಿ ದಿನ ಇರೋಕ್ಕಿಲ್ಲ, ನನಗೆ ಹಾರ್ಟ್ ತೊಂದರೆ ಇದೆ ಅಂತೆಲ್ಲ ಹೇಳಿದ್ರೆ ಅಜ್ಜಿ ಸತ್ತೋಗ್ಬಿಡ್ತಾಳೆ ಅಂದ್ಬಿಟ್ಟು ಒಪ್ಕಿಪ್ಕೋತಾಳೆ. ಅದಕ್ಕೆ ಹಿಂಗೆ ಹೇಳಿರೋದು. ನಾನೇನು ಅಷ್ಟು ದಡ್ಡಿಯ ನಿಮಗೆ? ಹೌದಮ್ಮ, ನೀನು ಮಾಡಿರೋ ಐಡಿಯಾನ ಚೆನ್ನಾಗಿದೆ. ಆದರೆ ನಮ್ಮನ್ನ ಸಿಕ್ಸ್ಬಿಡ್ತಿದ್ದಲ್ಲ. ಈಗ ನಮಗೆ ಡೌಟ್ ಬಂದಿದ್ರೆ ಏನು ಮಾಡೋದು? ನೀನು ನಮಗೂ ಹೇಳ್ಬೇಕು ತಾನೆ ಹಿಂಗೆಲ್ಲ ಹೇಳ್ತೀನಿ ಅಂತ. ಅಯ್ಯೋ, ನನಗೆ ಗೊತ್ತಿಲ್ಲ, ನಿನ್ಗೇನು ಹೇಳ ನಮ್ಮನಜ. ಅದೇನು ಸಡಾಗಂಗೆಲ್ಲ ಹೇಳ್ಬಿಟ್ಟೆತೆಗೆ. ಹೆಂಗೋ ಒಟ್ನೆಲ್ಲ ಒಳ್ಳೇದಾದರೆ ಅಷ್ಟೇ ಸಾಕು. ಅವಳು ಹೆಂಗೋ ಉಳ್ಕೊಂಡ್ರೆ ಇಲ್ಲೇಯಾ ಹೆಂಗೋ ಒಪ್ಸೆತೆಗೆ ಮದುವೆ ಮಾಡಿಬಿಡ್ಬೋದು ಅಜಯ್ ಜೊತೆ. ಹೌದಮ್ಮ, ಅಷ್ಟಾದರೆ ಸಾಕು ನನಗೆ. ಸರಿ ಅಮ್ಮ, ಆಯಿತು. ಈಗ ಏನು ಮಾತಾಡೋಕೆ ಹೋಗ್ಬೇಡ ಜಾಸ್ತಿ. ನವ್ಯ ಕೇಳಿಸ್ಕೊಬಿಟ್ಟಾಳ. ಆಮೇಲೆ ನಾವು ನಾಟಕ ಮಾಡ್ತಿದ್ದೀವಿ ಅಂತ ಏನಾದರೂ ಗೊತ್ತಾದರೆ ಅಷ್ಟೇ. ಆಮೇಲೆ ನಮ್ಮ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗಿಬಿಡುತ್ತೆ. ಅವಳು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ಆಮೇಲೆ. ಅಯ್ಯೋ, ನೀವು ಸುಮ್ಮನಿರಿ, ನೀವು ಇಬ್ಬರೇ. ಹೆಂಗೆ ಮಾಡಬೇಕು ಏನು ಮಾಡಬೇಕು ನಂಗೆ ಗೊತ್ತು. ಸುಮ್ಮನಿರಿ, ನೀವು ಜಾಸ್ತಿ ತಲೆ ಕೆಡ್ಸ್ಕೊಬಿಡಿ. ನಾನು ಒಪ್ಸೋ ಜವಾಬ್ದಾರಿ ನಂದು. ಏನಜ್ಜಿ, ಏನು ಒಪ್ಸೋ ಜವಾಬ್ದಾರಿ ನಂದು ಅಂತಿದ್ಯಾ? ಅಯ್ಯೋ ರಾಣಿಯ ಹೋಯ್ತೀನಿ ಅಂತಿದ್ಲು. ಇವನು ಮನೋಜ ಅಕ್ಕ ಹೋಯ್ತೀನಿ ಅಂತಾಳಲ್ಲಮ್ಮ. ಅವು ಗಂಡ ಏನಬ್ಬ ಇದ್ದಿದ್ದದು ಬಾಬಾ ಮೇಲೆ ಅಂತಂದ. ಅದಕ್ಕೆ ರಾಣಿ ಇಲ್ಲೇ ಇರಲಿ, ನನ್ನ ಹಳಿನ ಒಪ್ಸೋ ಜವಾಬ್ದಾರಿ ನಂದು ಅಂತ ಹೇಳ್ತಾ ಇದ್ದೆ ಕಣ್ ಬಾವ. ಹೌದಾ? ಅಪ್ಪ ಒಪ್ಕೊಳ್ಳೋದು ಕಷ್ಟನೇ ಒಟ್ಟಿನಲ್ಲಿ. ಅಮ್ಮ ಪ್ಲೀಸ್ ಅಮ್ಮ, ಇಲ್ಲೇ ಇರು. ನಾನು ಇರೋ ತನಕ ಇರು. ನಾನು ಹೋದ್ಮೇಲೆ ಬೇಕಾದ್ರೆ ಹೋಗುವಂತೆ. ನನಗೂ ನೀನು ಇಲ್ಲೇ ಇದ್ರೆ ಖುಷಿ ಆಗುತ್ತೆ. ನೀನು ಊರಿಗೂ ಬರಬೇಡ ಅಂತ ಹೇಳ್ಬಿಟ್ಟಿದ್ಯಾ. ನಿನ್ನ ಜೊತೆ ಇರಬೇಕು, ನಿನ್ನ ಜೊತೆ ಮಾತಾಡಬೇಕು, ನಿನ್ನ ಜೊತೆನೇ ಇರಬೇಕು ಅಂತ ಎಷ್ಟು ಆಸೆ ಗೊತ್ತಮ್ಮ ನನಗೆ. ನೀನು ಅದಕ್ಕೆ ಯಾವುದಕ್ಕೂ ಅವಕಾಶನೇ ಮಾಡ್ಕೊಡ್ತಿಲ್ಲ. ನೀನು ಇಲ್ಲಿದ್ಯಾ ಅಂತ ಕೇಳಿ ಖುಷಿ ಆಯಿತು ನನಗೆ. ಪ್ಲೀಸ್ ಅಮ್ಮ, ನಾನು ಇರೋ ತನಕನಾದರೂ ಇರು. ಇಲ್ಲೇ ಇರ್ತೀನಿ ತನ್ನವ್ಯಾ, ನೀನೇನು ತಲೆ ಕೆಡ್ಸ್ಕೊಬೇಡ. ನಿಮ್ಮ ಅಪ್ಪನಿಗೆ ಹೇಳ್ಕೊಂಡ್ರೆ ಆಯಿತು. ಅಮ್ಮನ ಮನಸ್ಸನ್ನು ಹೇಳ್ತಾರೆ. ಬಾ ಏನಾದರೂ ತಿನ್ನುವೆ ಬಾ. ಸರಿ ಅಮ್ಮ, ಸರಿ ಆಯಿತು. ಹೋಗಿ ರೆಸ್ಟ್ ಮಾಡಿ ಹೋಗು. ಇವನೇನು ರೆಸ್ಟ್ ಮಾಡುವಂಥವನಲ್ಲ. ನಂಗೆ ನಿಜವಾಗ್ಲೂ ಆಡ್ತು ಅಂದರೆ ಅಂದ್ಕೊಂಡು ಹೆಂಗೆ ಇವನು ದಡ್ ನನ್ನ ಮಗ. ಕತೆ ಕಣಪ್ಪ, ಈ ದಡ್ ಮುಂಡವೆಲ್ಲ ಕಟ್ಕೊಂಡದ್ದು ಏನು ಮಾಡೋದು? ಏನರಪ್ಪ, ಎಲ್ಲ ಚೆನ್ನಾಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಿ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ? ಇಷ್ಟ ಆಯ್ತದ? ಇಷ್ಟ ಆದರೆ ಹಂಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡ್ರಪ್ಪ ಇಷ್ಟ ಆಯಿತು ಅಂತ. ಯಾರು ಸಬ್ಸ್ಕ್ರೈಬ್ ಆಗಿ ಒಂಚೂರು ಸಬ್ಸ್ಕ್ರೈಬ್ ಆಗಪ್ಪ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ, ನಮಗೂ ಒಂಚೂರು ಸಹಾಯ ಆಯ್ತದೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ರಪ್ಪ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.